ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಸ್ಟೈಲಲ್ಲಿ ಒತ್ತು ಶಾವಿಗೆ ಕಾಯಿ ಹಾಲು ರೆಸಿಪಿನ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮನೇಲೇ ಇರೋ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ನೀವು ಈ ರೆಸಿಪಿನ ತುಂಬ ಬೇಗ ಮಾಡ್ಕೊಬೋದು. ಚಿಕ್ಕವರಿಂದ ದೊಡ್ಡೋರವರೆಗೂ ಈ ಸ್ವೀಟ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಬರೀ 1.5 ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕು, ನೀವು ಇದನ್ನು ಬೇಗ ಮಾಡ್ಕೊಬೋದು. ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಒಂದು ಪಾತ್ರೆನ ತಗೊಂಡು ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡಿ ಒಂದು 3 ಕಪ್ ಆಗೋವಷ್ಟು, ಒಂದು ಕಪ್ ಸೈಜಲ್ಲಿ 3 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಅಷ್ಟೇ ಶಾವಿಗೆ ಮಾಡ್ತಿರೋದ್ರಿಂದ 3 ಕಪ್ ನೀರು ತೊಗೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿ ಬೇಕಾದ್ರಲ್ಲಿ ನೀವು ತೊಗೋಬೋದು. ಅದಕ್ಕೇ ನಾನು ಒಂದು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಗ್ಲಾಸ್ ವಾಟ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದೇ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀವು ಮುಂಚೆನೇ ಕೊಟ್ರೆ ಮಾಡಿ ಸೇರಿಸಿ ಮುದ್ದೆ ಮಾಡೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಡೈಲಿ ರಾಗಿ ಮುದ್ದೆ ಮಾಡೋದಕ್ಕೂ ಕೂಡ ಈ ಟಿಪ್ಸ್ನ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ಗಂಟಿಲ್ದೇ ಮುದ್ದೆ ಆಗುತ್ತೆ. ನೋಡಿ, ಇದನ್ನು ನಾನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಈಗ ನೋಡ್ಬೋದು ನೀವು, ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಸ್ಟವ್ನ ಸ್ವಲ್ಪ ಕಮ್ಮಿ ಮಾಡಿ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಕಪ್ಪು ನೀರಿಗೆ 1.5 ಕಪ್ ಆಗುವಷ್ಟು, ಅದೇ ಕಪ್ ಸೈಜಲ್ಲಿ 1.5 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. 3 ಕಪ್ ನೀರಿಗೆ 1.5 ಕಪ್ ಅಕ್ಕಿ ಹಿಟ್ಟು ಪರ್ಫೆಕ್ಟಾಗಿರುತ್ತೆ. ಹಿಟ್ಟೆಲ್ಲ ಹಾಕ್ಕೊಂಡ್ಮೇಲೆ ನೀವು ಒಂದು ಸ್ಪೂನು ಇಲ್ಲ ಮುದ್ದೆ ಕೋಲು ಯೂಸ್ ಮಾಡ್ತಿದ್ರೆ ನೀವು ಮುದ್ದೆ ಕೋಲಿಂದ ಅಲ್ಲಲ್ಲೇ ಈ ಥರ ಪ್ರೆಸ್ ಮಾಡಿ ಅದನ್ನು ಹಂಗೆ ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ತುಂಬ ತಿರ್ಸ್ಕೊಳಕ್ಕೆ ಹೋಗಬೇಡಿ. ತುಂಬ ತಿರ್ಸ್ಕೊಂಡ್ರೆ ಇದು ತುಂಬ ಗಂಟಾಗ್ಬಿಡುತ್ತೆ. ಜಸ್ಟ್ ಹಂಗೆ ಪ್ರೆಸ್ ಮಾಡಿ ಬಿಟ್ಟರೆ ಸಾಕು. ನೋಡಿ, ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಒಂದು 5 ನಿಮಿಷ ಆದಮೇಲೆ ಆ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಮುದ್ದೆ ಬೆಂದಿದೆ ಅಂತ. ಆಗ ನೀವು ಚೆನ್ನಾಗಿ ಮುದ್ದೆ ಅದಕ್ಕೆ ನೀವು ಇದನ್ನು ಕೂಡಿಸ್ಕೋಬೇಕು. ಚೆನ್ನಾಗಿ ತಿರ್ಸ್ಕೊಂಡು ಡೈಲಿ ರಾಗಿ ಮುದ್ದೆ ಯಾವ ಥರ ಮಾಡ್ತೀರಾ ಅದೇ ಥರ ನೀವು ಚೆನ್ನಾಗಿ ಮುದ್ದೆ ಅದಕ್ಕೆ ಇದನ್ನು ಕೂಡಿಸ್ಕೊಳ್ಳಿ. ಒಂದು ಗಂಟಿಲ್ದೇ ನೋಡಿ, ನಾನು ಕೂಡಿಸ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಯಾವ ಥರ ಒಂದು ಗಂಟಿಲ್ದೇ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಒಂದು ಗಂಟು ಕೂಡ ಇಲ್ಲ. ಈ ಥರ ನೀವು ಮುದ್ದೆನ ಮಾಡಿಕೊಂಡ್ರೆ ಶಾವಿಗೆ 70% ಚೆನ್ನಾಗಿ ಬಂತು ಅಂತಲೇ ಅರ್ಥ. ನಾವು ರೆಡಿ. ಇದನ್ನು ಈಗ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನು ಎಲ್ಲದನ್ನು ಈ ಥರ ಚಿಕ್ಕದಾಗಿ ಮುದ್ದೆ ಸೈಜ್ಗೆ, ಅಂದರೆ ಒಂದೊಂದು ಚಿಕ್ಕ ಮುದ್ದೆ ಸೈಜಿಗೆ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಲ ಈ ಥರ ಎಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಶಾವಿಗೆನ ಒಂದಾದಮೇಲೆ ಒಂದು ಒತ್ತೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನೀವು ಪದೇ ಪದೇ ಮುದ್ದೆನ ಕಟ್ಕೊಂಡು ಶಾವಿಗೆನ ಒತ್ತಬೇಕಾಗುತ್ತೆ. ನೋಡಿ, ನಾನು ಎಲ್ಲದನ್ನು ಈ ಥರ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆನ ತೊಗೊಂಡು ನಾನು ಶಾವಿಗೆನ ಒತ್ತೋದನ್ನು ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಚಕ್ಲಿ ಒಳ್ಳು ತೊಗೊಂಡಿದ್ದೀನಿ. ಈ ಸೈಜ್ದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶಾವಿಗೆ ಒಳ್ಳಿದ್ರೆ ನೀವು ಅದರಿಂದನೇ ಕೂಡ ಒತ್ಕೊಬೋದು. ಈಗ ನಾನು ಮುದ್ದೆನ ಆ ಚಕ್ಲಿ ಒಳ್ಳು ಸೈಜಿಗೆ ಮಾಡಿಕೊಂಡು ನೀಟಾಗಿ ಎಲ್ಲ ಫಿಲ್ ಮಾಡಿಕೊಂಡು ಅದನ್ನು ಟೈಟಾಗಿ ನಾವು ಮುಚ್ಕೊಳ್ಳೋಣ. ಇದು ಬಿಸಿ ಇದ್ದಾಗಲೇ ನೀವು ಒತ್ತಬೇಕು. ಆರಿದ ಮೇಲೆ ಶಾವಿಗೆ ಒತ್ತೋದು ತುಂಬ ಕಷ್ಟ ಆಗುತ್ತೆ, ಅದು ಬರೋದು ಇಲ್ಲ. ನೀವು ಬಿಸಿ ಇದ್ದಾಗಲೇ ಬೇಗ ನೀವು ಶಾವಿಗೆನ ಒತ್ಕೊಬೇಕು. ನೋಡಿ, ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಒತ್ಕೊಳ್ಳಿ. ನಾನು ಉದ್ದಕ್ಕೆ ಒತ್ತುತ್ತೀನಿ, ಸ್ವಲ್ಪ ರೌಂಡಾಗಿ ಏನು ಒತ್ತುತ್ತಾ ಇಲ್ಲ, ಉದ್ದಕ್ಕೆ ಒತ್ತುತ್ತೀನಿ. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಒತ್ಕೊಬೋದು. ಒಂದು ಕೂಡ ಕಟ್ಟಾಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಉದುದ್ರಾಗಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾರೆಲ್ಲ ಶಾವಿಗೆ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಾ ಇರ್ತೀರಾ ಅಂಥವ್ರು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ನೋಡಿ ಚೆನ್ನಾಗಿ ಒತ್ಕೊಳ್ತಾ ಇದ್ದೀನಿ ಶಾವಿಗೆನ. ಈ ಥರ ಒತ್ಕೊಂಡ್ರೆ ಸಾಕು. ನೀವು ಒಂದಾದಮೇಲೆ ನಾನು ನೋಡಿ, ಒಂದಾಯಿತು. ಈಗ ಒಂದಾದಮೇಲೆ ನಾನು ಇನ್ನೊಂದನ್ನು ಕೂಡ ಅದೇ ಥರ ಒತ್ಕೊಳ್ತೀನಿ. ನಾನು ಅದೇ ಥರ ಒಂದು 4 ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾಯಿ ಹಾಲು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು 1 ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ.
ಅದೇ ಮಿಕ್ಸಿ ಜಾರ್ಗೆ ನಾನು ಅದೇ ಕಪ್ ಸೈಜಲ್ಲಿ 1 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋದ್ರಿಂದ ನಾನು 1 ಕಪ್ ಕಾಯಿ ತುರಿಗೆ 1 ಕಪ್ಪೇ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಕಮ್ಮಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೋಬೋದು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಬೇಕಂದರೆ ನೀರು ಕೂಡ ಸೇರಿಸ್ಕೊಬೋದು. ನಮ್ಮ ಹಳ್ಳಿ ಕಡೆ ನಾವು ಒತ್ತು ಶಾವಿಗೆಗೆ ನಾವು ಉಳ್ಳಿ ಹಿಟ್ಟು ಅಂತ ಮಾಡ್ಕೊಳ್ತೀವಿ. ಅಂದರೆ ಹುಳ್ಳಿ ಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಜರಡಿ ಇಟ್ಕೊಳ್ತೀವಿ. ಇದನ್ನು ನಾವು ಶಾವಿಗೆ ಮೇಲೆ 1 ಸ್ಪೂನ್ ಹಾಕ್ಕೊಂಡು ತಿನ್ನೋದ್ರಿಂದ ಶಾವಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಬೇಕಾದರೆ ರೆಡಿಯಾಗಿರೋ ಶಾವಿಗೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ, ತುಂಬ ಉದುದ್ರಾಗಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.